ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬ್ರಹ್ಮಜ್ಞಾನಿಗಳು ತಮ್ಮ ಶರೀರವನ್ನು ಹೇಗೆ ಬಿಡುತ್ತಾರೆ ಎನ್ನುವುದನ್ನು ತಿಳಿಯೋಣ. ಮನುಷ್ಯ ಪರಮಾತ್ಮನ ಸಾನ್ನಿಧ್ಯವನ್ನು ಸೇರದಂತೆ ಮಾಡುವ ಆತ್ಮಗಳು ಯಾರು ಮತ್ತು ಏಕೆ ಅವರು ಹೀಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಾಪೂಜಿಯವರಿಗೆ ಅನಂತಭಾಯಿಯವರು ಕೇಳ್ತಾರೆ. ಅದಕ್ಕೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಮನುಷ್ಯ ಆತ್ಮ ಪರಮಾತ್ಮನ ಭಕ್ತಿಯಲ್ಲಿ ಮುಳುಗಿರುವುದನ್ನು ಅಥವಾ ಪರಮಾತ್ಮನನ್ನು ಸೇರಲಿಕ್ಕೆ ಕೆಲವೊಂದು ಮಾರ್ಗವನ್ನು ಅವನು ಕಂಡುಕೊಳ್ತಾ ಇರುವಾಗ, ಅಭ್ಯಾಸ ಮಾಡ್ತಾ ಇರುವಾಗ ನೆಗೆಟಿವ್ ಆತ್ಮಗಳು ಅಂತಹ ವ್ಯಕ್ತಿಯನ್ನು ತಡೆಯಲು ಆರಂಭಿಸುತ್ತವೆ. ಉದಾಹರಣೆಗೆ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಯಜ್ಞ ಹವನವನ್ನು ಮಾಡುತ್ತಿರುವಾಗ ರಾಕ್ಷಸರು ಬಂದು ಅವರ ಯಜ್ಞ ಕುಂಡಕ್ಕೆ ಮಾಂಸ ಮೂಳೆಗಳನ್ನು ಹಾಕುತ್ತಿದ್ದರು. ವಸಿಷ್ಠ ಋಷಿಗಳು ರಾಮನನ್ನು ಕಾಡಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ರಾಮ ಇಂತಹ ರಾಕ್ಷಸರನ್ನು ಸಂಹಾರ ಮಾಡುವುದು ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಕೇವಲ ಒಂದು ಜನ್ಮದ ಫಲವಲ್ಲ, ಅನೇಕ ಜನ್ಮಗಳ ಫಲದಿಂದಾಗಿ ಆತ್ಮ ಪರಮಾತ್ಮನತ್ತ ಸಾಗುತ್ತದೆ. ಅನೇಕ ಜನ್ಮಗಳ ಫಲವಾಗಿ ಪರಮಾತ್ಮನ ಜ್ಞಾನ, ಆಧ್ಯಾತ್ಮ ಜ್ಞಾನ ಆತ್ಮಕ್ಕೆ ದೊರೆಯುತ್ತದೆ. ಅತಿ ಭಾಗ್ಯಶಾಲಿ ಆತ್ಮಗಳಿಗೆ ಮಾತ್ರ ಬ್ರಹ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ. ಅನೇಕ ಜನ್ಮಗಳ ಫಲದಿಂದಾಗಿ ಬ್ರಹ್ಮಜ್ಞಾನ ಸಿಗುತ್ತದೆ. ಬ್ರಹ್ಮಜ್ಞಾನ ಸಿಕ್ಕಾಗ ಆತ್ಮ ನಿರಾಕಾರಿ ಸ್ವರೂಪವನ್ನು ತಾಳುತ್ತದೆ. ಬ್ರಹ್ಮಜ್ಞಾನಿಯು ಸದಾ ನಿರಾಕಾರನನ್ನು ಸ್ಮರಿಸುತ್ತಾನೆ. ಪರಂಧಾಮದಲ್ಲಿರುವ ಶಿವ ನಿರಾಕಾರಿಯನ್ನು ಬ್ರಹ್ಮಜ್ಞಾನಿಯು ಸ್ಮರಿಸುವುದರಿಂದ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ನಾನು ಸೂಕ್ಷ್ಮ ಶರೀರದಿಂದ ಪರಂಧಾಮಕ್ಕೆ ಹೋಗಬೇಕೆಂದರೆ ಅನಂತ ಕಾಲಗಳೇ ಹಿಡಿಯುತ್ತವೆ ಎಂಬುದು ಬ್ರಹ್ಮಜ್ಞಾನಿಗೆ ಅರಿವಾಗುತ್ತದೆ. ಅಲ್ಲದೆ ಸೂಕ್ಷ್ಮದಲ್ಲಿ ಹೋದಾಗ ಅಸುರ ಆತ್ಮಗಳೇ ಮೊದಲು ಸಿಗುತ್ತವೆ ಹಾಗೂ ಅವುಗಳು ನನ್ನನ್ನು ಮೇಲೆ ಹೋಗಲು ಬಿಡುವುದಿಲ್ಲ, ನನ್ನ ಮಾರ್ಗಕ್ಕೆ ತೊಂದರೆಯನ್ನು ಒಡ್ಡುತ್ತವೆ ಎಂಬುದು ಬ್ರಹ್ಮಜ್ಞಾನಿಗೆ ಅರಿವಾಗುತ್ತದೆ. ಹೀಗಾಗಿ ಬ್ರಹ್ಮಜ್ಞಾನಿಯು ನಿರಾಕಾರಿ ಸ್ಟೇಜನ್ನು ಧಾರಣೆ ಮಾಡುತ್ತಾನೆ. ಆತ್ಮವು ನಿರಾಕಾರಿ ಬಿಂದು ಸ್ವರೂಪದಲ್ಲಿ ಪರಂಧಾಮವನ್ನು ಸೇರುತ್ತದೆ. ಇದುವೇ ಬ್ರಹ್ಮಜ್ಞಾನವಾಗಿದೆ. ಆತ್ಮ ನಿರಾಕಾರಿ ಸ್ಥಿತಿಯನ್ನು ತಲುಪಿದಾಗ 1 ಸೆಕೆಂಡಿನಲ್ಲಿ ನೇರವಾಗಿ ಪರಂಧಾಮವನ್ನು ಸೇರುತ್ತದೆ. ಆದರೆ ಇಂದು ಮನುಷ್ಯ ಆತ್ಮ ಪರಮಾತ್ಮನ ಮಾರ್ಗದಲ್ಲಿ ಹೊರಟಾಗ ಮೊಟ್ಟ ಮೊದಲಿಗೆ ಅವರ ಸಂಬಂಧಿಗಳು, ಅವರ ಕುಟುಂಬದವರೇ ಅವನನ್ನು ತಡೆಯುತ್ತಾರೆ. ಈ ಲೌಕಿಕ ಜಗತ್ತಿನಲ್ಲಿ 99.99 ಆತ್ಮಗಳು ನೆಗೆಟಿವ್ ಆಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಹೀಗಾಗಿ ಒಳ್ಳೆಯ ಮಾರ್ಗಕ್ಕೆ ಹೊರಟ ಆತ್ಮಗಳನ್ನು ನೆಗೆಟಿವ್ ಆತ್ಮಗಳು ತಡೆಯುತ್ತಾರೆ. ಪರಮಜ್ಞಾನ, ಪರಮ ಸತ್ಯ ಜ್ಞಾನ ಇದನ್ನು ಯಾರೂ ಸಹ ಬರೆದಿಟ್ಟಿಲ್ಲ. ಇಂತಹ ಪರಮ ಸತ್ಯ ಜ್ಞಾನವನ್ನೇ ಈ ಭೂಮಿಯ ಮೇಲಿರುವಂತಹ ಆತ್ಮರಿಗೆ ನಾವು ಕೊಡಲು ಹೊರಟಾಗ ಈ ಭೂಮಿಯ ಮೇಲೆ ಇರುವಂತಹ ಜನ ಅದನ್ನು ಮೊದಲು ವಿರೋಧಿಸತೊಡಗುತ್ತಾರೆ. ಹೀಗಾಗಿ ಒಟ್ಟಾರೆ ಒಳ್ಳೆಯ ಕಾರ್ಯವನ್ನು ಮಾಡುವವರಿಗೆ ಇಲ್ಲಿ ಯಾರೂ ಸಹ ಸಹಕಾರ ನೀಡುವುದಿಲ್ಲ. ಇದರಂತೆ ಸೂಕ್ಷ್ಮದಲ್ಲಿರುವಂತಹ ನೆಗೆಟಿವ್ ಆತ್ಮಗಳು ಈ ಭೂಮಿಯ ಮೇಲಿರುವ ಆತ್ಮರು ಒಳ್ಳೆಯದನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದಾಗ ಮೇಲಿರುವಂತಹ ನೆಗೆಟಿವ್ ಆತ್ಮ ಇವರ ಸಂಕಲ್ಪವನ್ನು ಹಿಡಿದುಕೊಳ್ಳುತ್ತದೆ. ಮೇಲಿರುವ ಸೂಕ್ಷ್ಮ ಜಗತ್ತಿನ ಆತ್ಮ ಕೇವಲ ಮೇಲೆ ಅಲ್ಲ, ಮನೆಗಳಲ್ಲಿಯೂ ಸಹ ಕುಳಿತಿರುತ್ತವೆ. ಈ ಭೂತ ಪ್ರೇತ ಆತ್ಮಗಳು ಮನೆಯಲ್ಲಿ ಕುಳಿತು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ಬಿಡುವುದಿಲ್ಲ. ಇಷ್ಟೇ ಅಲ್ಲದೆ ಸ್ಥೂಲದಲ್ಲಿರುವಂತಹ ದೇಹ ಸಂಬಂಧಿಗಳು ಸಹ ಒಳ್ಳೆಯದನ್ನು ಮಾಡಲು ಹೊರಟಂತಹ ಮನುಷ್ಯ ಆತ್ಮನಿಗೆ ತಡೆಯನ್ನು ಒಡ್ಡುತ್ತಾರೆ. ಏಕೆಂದರೆ ದೇಹ ಸಂಬಂಧಿಗಳ ಆತ್ಮ ಬಹಳ ಕೆಳಸ್ತರದ ಆತ್ಮವಾಗಿದ್ದರೆ ಅವರು ಒಳ್ಳೆಯದನ್ನು ಮಾಡಲು ಬಿಡುವುದಿಲ್ಲ. ಹೀಗಾಗಿ ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನೀನು ನಿನ್ನ ದೇಹ ಸಂಬಂಧಿಗಳನ್ನು ಮರೆತು ನನ್ನನ್ನು ಧ್ಯಾನಿಸು ಎನ್ನುತ್ತಾನೆ. ನಿನ್ನ ಮುಂದೆ ಈಗ ನಿಂತಿರುವಂತಹ ನಿನ್ನ ದೇಹ ಸಂಬಂಧಿಗಳು, ನಿನ್ನ ಗುರುಗಳು, ಇವರು ಯಾರು ಎಂಬುದನ್ನು ನೀನು ತಿಳಿದುಕೋ.
ಇವರೆಲ್ಲ ಜೀವಂತ ಶವವಾಗಿದ್ದಾರೆ, ನೀನು ಇವರನ್ನು ಸಂಹಾರ ಮಾಡು ಎನ್ನುತ್ತಾನೆ ಕೃಷ್ಣ. ಹೀಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ ಹೊರಟವರಿಗೆ ಮೊಟ್ಟ ಮೊದಲನೆಯ ಅಡೆತಡೆಯೇ ಮನೆಯವರಾಗಿರುತ್ತಾರೆ. ಹೀಗಾಗಿ ಜ್ಞಾನ ಮಾರ್ಗ, ಭಗವಂತನ ಮಾರ್ಗವನ್ನು ಹುಡುಕುವವರು ತಮ್ಮ ದೇಹ ಸಂಬಂಧಿಗಳನ್ನು ಮರೆಯಬೇಕು. ನಾನು, ನನ್ನದು, ಮಾನ, ಅಭಿಮಾನ ಇದನ್ನೆಲ್ಲ ನಾವು ತ್ಯಜಿಸಿಬಿಡಬೇಕು. ಪರಮ ಸತ್ಯ ಎನ್ನುವುದು ಸದಾ ಕಹಿಯಾಗಿರುತ್ತದೆ. ಹೀಗಾಗಿ ಜನ ನಮ್ಮ ಮಾರ್ಗದಲ್ಲಿ ತಡೆಯನ್ನು ಒಡ್ಡುತ್ತಾರೆ. ನಾವು ಅದನ್ನು ದಾಟಿ ಮುಂದುವರಿಯಬೇಕು. ಅಸತ್ಯವೇ ತುಂಬಿದ ಜಗತ್ತಿನಲ್ಲಿ ಸತ್ಯವನ್ನು ಮಾತನಾಡುವುದು ಸಹ ಅಪರಾಧವಾಗಿ ಬಿಡುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति।